Hi, my dear students. Today I am discussing about interested users of information. Already you know that what is accounting, what is accountancy, what is bookkeeping. So now the topic is interested users of information. Now, interested users of information. It is very important topic. Already previous classes I told about that interested users of information. We can see two types of users in a business. Two types of business users, like internal users, and another one is external users. Internal users is considered within the business. External users is considered outside from the business. Internal users ಅಂದ್ರೆ ಒಂದು ವ್ಯವಹಾರದ ಒಳಗಡೆ ಇರುವಂತಹ ವ್ಯಕ್ತಿಗಳು. ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ವ್ಯವಹಾರದಿಂದ ಆಚೆ ಇರುವಂತಹವರು. ಈ ಟಾಪಿಕ್ ಏನಂದ್ರೆ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಶನ್. ಯಾವ ಇನ್ಫಾರ್ಮೇಶನ್? ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾರ್ಯಾರು ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ 1 ಮಾರ್ಕ್ಸ್ಗೆ. ರೈಟ್ ಎನಿ ಒನ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಆರ್ ರೈಟ್ ಎನಿ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಯಾವ್ದಾದ್ರು ಒಂದು ಇಬ್ರು ಅಕೌಂಟಿಂಗ್ ಇನ್ಫಾರ್ಮೇಶನ್ ಉಪಯೋಗ ಮಾಡ್ಕೊಳ್ಳೋರು ಅಥವಾ ಬೇಕಾಗಿರೋರು ಹೆಸರಿಸಿ ಅಂತ ಕೇಳ್ತಾರೆ. ಅರ್ಥಾಯ್ತಲ್ಲ? ಸೊ ಅಂದ್ರೆ ಆಸಕ್ತಿ ಇರುವಂತದ್ದು. ಸೊ ಅದರಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಇಂಟರ್ನಲ್ ಯೂಸರ್ಸ್ ಅಂಡ್ ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಈಸ್ ಕನ್ಸಿಡರ್ ವಿತ್ ಇನ್ ದ ಬಿಸ್ನೆಸ್, ಅಂದ್ರೆ ಒಂದು ಬಿಸ್ನೆಸ್ಸಿನ ಒಳಗಡೆ ಇರುವಂತಹ ವ್ಯಕ್ತಿಗಳು. ಹಾಗಾದ್ರೆ ಯಾರ್ಯಾರು? ನಾನು ಇದ್ರ ಬಗ್ಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಒಂದು ಬಿಸ್ನೆಸ್ ಒಳಗಡೆ ಇರುವಂತಹವರು ಯಾರ್ಯಾರು ಅಂತಂದ್ರೆ ಫಸ್ಟ್ ಇದು ಯಾವುದು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅರ್ಥಾಯ್ತಲ್ಲ? ಮ್ಯಾನೇಜಿಂಗ್ ಡೈರೆಕ್ಟರ್, ಓನರ್, ನೆಕ್ಸ್ಟ್ ಅದಾದ್ಮೇಲೆ ಮ್ಯಾನೇಜರ್ಸ್, ವರ್ಕರ್ಸ್, ನೆಕ್ಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್, HR ಅಂದ್ರೆ ಹ್ಯೂಮನ್ ರಿಸೋರ್ಸ್. ಸೊ ಇವರೆಲ್ಲರೂ ಕೂಡ ಒಂದು ವ್ಯವಹಾರದ ಒಳಗಡೆ ಕೆಲಸ ಮಾಡುವಂತಹ ಕೆಲಸಗಾರರು, ವರ್ಕರ್ಸ್, ಅರ್ಥಾಯ್ತಲ್ಲ? ಓನರ್ಸ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಇಂಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. So interested users of accounting information we can classify it into two types. One is internal users and another one is external users. This accounting information is very helpful for both users, internal users and external users, because taking a important decision about the business. So it may be ಅಂದ್ರೆ ಯಾವ ರೀತಿಯಾಗಾದ್ರೂ ಆಗಿರಬಹುದು ಆ ಡಿಸಿಷನ್ ಅನ್ನೋದು. ಅರ್ಥಾಯ್ತಲ್ಲ? So important decisions is taken by, it may be internal users or external users. Internal users like chief executive officer, managing director, owners, etc., and external users ಅಂದ್ರೆ out from the business. ಯಾರ್ಯಾರು ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ಬಿಸ್ನೆಸ್ಸಿನ ಅಂದ್ರೆ ಒಂದು ವ್ಯವಹಾರದ ಹೊರಗಡೆ ಇರುವಂತಹ ವ್ಯಕ್ತಿಗಳು. ಹಾಗಾದ್ರೆ ಯಾರ್ಯಾರು ಅಂತಂದ್ರೆ ಒಂದು ಬಿಸ್ನೆಸ್ಸಿನ ಹೊರಗಡೆ ಇರುವಂತವರು ಕ್ರೆಡಿಟರ್ಸ್ ಅಂದ್ರೆ ನಮಗೆ ಸಾಲ ಕೊಟ್ಟಿರುವವರು. ಅದಾಯ್ತಲ್ಲ? ನೆಕ್ಸ್ಟ್ ಅದಾದ್ಮೇಲೆ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು ನಮ್ಮ ವ್ಯವಹಾರದಲ್ಲಿ ಯಾರು ದುಡ್ಡನ್ನ ಹೂಡಿಕೆಯನ್ನ ಮಾಡಿರ್ತಾರೋ ಅವರು. ಅದಾಯ್ತಲ್ಲ? ಡಿಬೆಂಚರ್ ಹೋಲ್ಡರ್ಸ್, ಇದು ಕೂಡ ಅಷ್ಟೇ. ಡಿಬೆಂಚರ್ ಹೋಲ್ಡರ್ಸ್ ಅಂದ್ರೆ ನಮಗೆ ಕೂಡ ಇದು ಸಾಲವನ್ನು ಕೊಟ್ಟಿರೋಂಥವ್ರು. ಅದಾಯ್ತಲ್ಲ? ನೆಕ್ಸ್ಟ್ ಅದಾದ್ಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು, ಲೆಂಡರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಅಥಾರಿಟೀಸ್ ಆಫೀಸರ್ ಆಗಿರ್ಬೋದು, ರಿಜಿಸ್ಟರ್ಡ್ ಕಂಪನೀಸ್ ಆಗಿರ್ಬೋದು, ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಆಡಿಟರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಸೊ ಕಸ್ಟಮರ್ಸ್ ಆಗಿರ್ಬೋದು, ಇವ್ರ
ಇವರೆಲ್ಲರೂ ಕೂಡ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ. ಒಂದು ವ್ಯವಹಾರದ ಹೊರಗಡೆ ಇರುವಂತಹ ವ್ಯಕ್ತಿಗಳು ಎಕ್ಸ್ಟರ್ನಲ್ ಯೂಸರ್ಸ್. ಅಂದ್ರೆ ಇವರಿಗೆ ಯಾಕೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಇವರು ಕೂಡ ಕೆಲವರು ವ್ಯವಹಾರದ ಬಗ್ಗೆ ಡಿಸಿಷನ್ ಅನ್ನ ತೆಗೆದುಕೊಳ್ಳಕ್ಕೆ. ಫಾರ್ ಎಕ್ಸಾಂಪಲ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕರ್ಸ್ ಅಥವಾ ಲೆಂಡರ್ಸ್ ಇರ್ತಾರೆ. ಅಂದ್ರೆ ನಾವು ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ, ABC ಕಂಪನಿ ಅಂತ ಇರುತ್ತೆ, ಅದಾಯ್ತಲ್ಲ, ನಾವು ವ್ಯವಹಾರ ಮಾಡ್ತಿದ್ವಿ. ನಮಗೆ ಅರ್ಜೆಂಟ್ ಆಗಿ ಒಂದು 20 ಲಕ್ಷ ದುಡ್ಡು ಬೇಕಾಗಿದೆ. 20 lakh money is we can require for doing a business. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ. ಅವಾಗ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕ್ ಹತ್ರ ಹೋಗಿ ನಾವು ಸಾಲವನ್ನ ಕೇಳ್ತೀವಿ. ನಮ್ಮ ವ್ಯವಹಾರ ಪ್ರಾಫಿಟ್ ಅಂದ್ರೆ ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ರೆ ಅಥವಾ ಪ್ರಾಫಿಟ್ ಅಲ್ಲಿ ಇತ್ತು ಅಂದ್ರೆ ಬ್ಯಾಂಕರ್ಸ್ ನಮ್ಗೆ ಏನ್ ಮಾಡ್ತಾರೆ, ಸಾಲವನ್ನ ಕೊಡ್ತಾರೆ. ನಮ್ಮ ವ್ಯವಹಾರ ಕಂಟಿನ್ಯೂಸ್ ಲಾಸ್ ಅಲ್ಲಿ ಇತ್ತು ಅಂದ್ರೆ ಬ್ಯಾಂಕರ್ ನಮಗೆ ಸಾಲವನ್ನ ಕೊಡಲ್ಲ. ಸೊ ಹಂಗಾಗಿ ಅಕೌಂಟಿಂಗ್ ನ ಇನ್ಫಾರ್ಮೇಶನ್, ಈ ಪ್ರಾಫಿಟ್ ಆಗಿದೆನೋ ಅಥವಾ ಲಾಸ್ ಆಗಿದೆನೋ ಅಥವಾ ನಮ್ಮ ಕಂಪನಿ ಫೈನಾನ್ಷಿಯಲ್ ಪೊಸಿಷನ್ ಯಾವ ಲೆವೆಲ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಏನ್ ಮಾಡಬೇಕು, ಬ್ಯಾಂಕರ್ಸ್ ಆಗಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ನಮ್ಮ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು. ಅವಾಗ ನಮ್ಮ ವ್ಯವಹಾರದ ಬಗ್ಗೆ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಅರ್ಥಾಯ್ತಲ್ಲ? ಸೊ ಇಂಟರ್ನಲ್ ಯೂಸರ್ಸ್ ಆರ್ ಎಕ್ಸ್ಟರ್ನಲ್ ಯೂಸರ್ಸ್ know about the accounting information for taking a decision about financial activities. ಅಂದ್ರೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಏನಾದರೂ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇಂಟರ್ನಲ್ ಯೂಸರ್ಸ್ ಆಗಿರ್ಬೋದು ಮತ್ತೆ ಎಕ್ಸ್ಟರ್ನಲ್ ಯೂಸರ್ಸ್ ಆಗಿರ್ಬೋದು, ಇವರಿಬ್ಬರಿಗೂ ಕೂಡ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಈ ಟಾಪಿಕ್ ಅಲ್ಲಿ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಕ್ವಶನ್ ಅನ್ನ ಕೇಳ್ತಾನೆ. ಏನಂತಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ರೈಟ್ ಎನಿ ಒನ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಕೇಳ್ತಾರೆ, ಅಥವಾ ರೈಟ್ ಎನಿ 2 ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಇಂಟರ್ನಲ್ ಯೂಸರ್ಸ್ ಆರ್ ಎಕ್ಸ್ಟರ್ನಲ್ ಯೂಸರ್ಸ್, ಯು ಕ್ಯಾನ್ ರೈಟ್ ಎನಿ 2 ಮೆಂಬರ್ ಆರ್ 2 ಪರ್ಸನ್ಸ್ ಫಾರ್ ಅಕೌಂಟಿಂಗ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಇಷ್ಟು ಬರೆದ್ರೆ ಸಾಕು. ಆಯ್ತಲ್ಲ? ಇನ್ನು ನಾವು ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ, ಯಾರ್ಯಾರು ಬೇಕು ಅಕೌಂಟಿಂಗ್ ನ ಮಾಹಿತಿ. ಸೊ ಇಂಟರ್ನಲ್ ಯೂಸರ್ಸ್ ಗೆ ಮತ್ತೆ ಎಕ್ಸ್ಟರ್ನಲ್ ಯೂಸರ್ಸ್ ಗೆ ಇದನ್ನ ಸಾಕಷ್ಟು ಸರಿ ಕ್ಲಾಸ್ ಅಲ್ಲಿ ಹೇಳಿದೆ. ಯಾಕೆ ಪದೇ ಪದೇ ಫಸ್ಟ್ ಇಯರ್ ಚಾಪ್ಟರ್ ಅಲ್ಲಿ ರಿಪೀಟ್ ಆಗುತ್ತೆ ಅಂತಂದ್ರೆ ಸೊ ಅವು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲತ್ತಲ್ಲ, ಆನ್ಯಲ್ ಎಕ್ಸಾಮ್ ಗೆ ಕಂಪಲ್ಸರಿಯಾಗಿ ಬರುತ್ತೆ. ಅಲ್ಲತ್ತಲ್ಲ, ಹಿಂಗೂ ಕೇಳ್ಬೋದು ಕೆಲವು ಕ್ವಶನ್, ರೈಟ್ ಎನಿ ಒನ್ ಇಂಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಕೇಳಬಹುದು. ಸ್ಪೆಸಿಫಿಕ್ ಆಗಿ ಇಂಟರ್ನಲ್ ಯೂಸರ್ಸ್ ಅಂತ ಕೇಳಿದ್ರೆ ಬರಿಬೇಕಾಗುತ್ತೆ. ಅಂದ್ರೆ ಒಂದು ಕಂಪನಿ ಒಳಗಡೆ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಓನರ್ಸ್ ಇರ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ಬೋದು, ಓನರ್ಸ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು. ಸೊ ಇವರೆಲ್ಲರೂ ಕೂಡ ಇಂಟರ್ನಲ್ ಯೂಸರ್ಸ್ ಆಗ್ತಾರೆ. ಎಕ್ಸ್ಟರ್ನಲ್ ಯೂಸರ್ಸ್ ಅಂತಂದ್ರೆ ರಿಜಿಸ್ಟರ್ಡ್ ಕಂಪನಿ ಆಗಿರ್ಬೋದು, ಟ್ಯಾಕ್ಸ್ ಅಥಾರಿಟೀಸ್, ಚಾರ್ಟರ್ಡ್ ಅಕೌಂಟೆಂಟ್, ಆಡಿಟರ್ಸ್, ಕ್ರೆಡಿಟರ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಲೆಂಡರ್ಸ್, ಬ್ಯಾಂಕರ್ಸ್, ಇವರೆಲ್ಲರೂ ಕೂಡ ಏನಂದ್ರೆ ಎಕ್ಸ್ಟರ್ನಲ್ ಯೂಸರ್ಸ್ ಆಗ್ತಾರೆ. ಸರ್ ಲೆಂಡರ್ಸ್ ಅಂದ್ರೆ ಯಾರು ಸರ್ ಅಂತ ಕೇಳಬಹುದು. ಸರ್ ಲೆಂಡರ್ಸ್ ಅಂತ ವರ್ಡ್ ಹೇಳಿದ್ರೆ ಯಾಕಂದ್ರೆ ಯಾರು ಸರ್? ಲೆಂಡರ್ಸ್ ಅಂದ್ರೆ ನಾವೊಂದು ವ್ಯವಹಾರ ಮಾಡ್ತಿದೀವಿ ಅಂದ್ರೆ ನಮ್ಮ ವ್ಯವಹಾರಕ್ಕೆ ಬೇರೆಯವರು ಬಂದು ಬಂಡವಾಳ ಹಾಕೋರು. ಬ್ಯಾಂಕರ್ ಅಂದ್ರೆ ಆಲ್ರೆಡಿ ಬ್ಯಾಂಕರ್ಸ್ ನಿಮ್ಗೆ ಗೊತ್ತಿದೆ, ಅವ್ರು ನಾವೇನಾದ್ರೂ ನಮ್ಮ ವ್ಯವಹಾರಕ್ಕೆ ದುಡ್ಡು ಬೇಕಾಯ್ತು ಅವಾಗ ಏನ್ ಮಾಡ್ತೀವಿ, ನಾವು ಹೋಗಿ ಬ್ಯಾಂಕ್ ಹತ್ರ ದುಡ್ಡನ್ನ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಪತ್ರಗಳನ್ನ ಅಡ ಇಟ್ಕೊಂಡು ಅಥವಾ ಏನೋ ನಮ್ಮ ಪ್ರಾಪರ್ಟಿಯನ್ನ ತಗೊಂಡು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ತಗೊಂಡು ನಮಗೆ ಅಮೌಂಟ್ ಅನ್ನು ಕೊಡ್ತಾರೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಹಣಕಾಸಿನ ಸಂಸ್ಥೆಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾರು ಸರ್ ಅಂತಂದ್ರೆ ಇದು ಯಾವ್ದೋ ICICI ಆಗಿರ್ಬೋದು. ಫಸ್ಟ್ ಅದು ಕೈಗಾರಿಕೆ ಅಂತಾನೆ ಸ್ಥಾಪಿತವಾಗಿ, ಆಮೇಲೆ ಬ್ಯಾಂಕ್ ಆಯ್ತು. ಸೊ ಅವು ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಮಗೆ ಸಾಲವನ್ನು ಕೊಡ್ತಾರೆ. ಅರ್ಥ ಸೆಬಿ ಆಗಿರ್ಬೋದು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಸೆಬಿ ಎಕ್ಸ್ಪ್ಯಾಂಡ್ ಸೆಬಿ ಅಂತ 1 ಮಾರ್ಕ್ ಸಿಕ್ಕತ್ತೆ. ಎಕ್ಸ್ಪ್ಯಾಂಡ್ ಸೆಬಿ ನಥಿಂಗ್ ಬಟ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದು ಕೂಡ ಅಷ್ಟೇ. ಆಮೇಲೆ
ಟ್ಯಾಕ್ಸ್ ಅಥಾರಿಟೀಸ್ ಅಂದ್ರೆ ಟ್ಯಾಕ್ಸ್ ಏನಿರುತ್ತಲ್ಲ ನಾವು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು, ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅನ್ನೋದು ನಿರ್ಧಾರ ಮಾಡೋದು ಯಾರು? ಸೊ ಆಡಿಟರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ನಿರ್ಧಾರ ಮಾಡ್ತಾರೆ. ಸೊ ಅವರಿಗೆಲ್ಲ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಷ್ಟು ಶೇರ್ ಹೋಲ್ಡರ್ಸ್ ಅಂದ್ರೆ, ಶೇರ್ಸ್ ಅಂದ್ರೆ ಪಾರ್ಟ್ ಆಫ್ ದ ಕ್ಯಾಪಿಟಲ್. ಯಾರು ಬಂಡವಾಳದಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ನಾನೊಂದು 20 ಲಕ್ಷ ಹಾಕಿದೀನಿ, ಸೊ ಬೇರೆ ಒಂದು 10 ಜನ ಸೇರ್ಕೊಂಡು ಅವರು ಕೂಡ 1 ಲಕ್ಷ ಹಾಕಿದಾರೆ ಅಂದ್ರೆ ಅವರು ಕೂಡ ಶೇರ್ ಹೋಲ್ಡರ್ ಹಾಕ್ತಾರೆ. ಅರ್ಥಾಯ್ತಲ್ಲ? ಶೇರ್ಸ್ ಅಂತಂದ್ರೆ ನೀವು ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿಯಲ್ಲಿ ಓದ್ತೀರ, ಸೆಕೆಂಡ್ ಇಯರ್ ಅಕೌಂಟೆನ್ಸಿಯಲ್ಲಿ ಓದ್ತೀರ. ಸೊ ಶೇರ್ಸ್ ಅಂತಂದ್ರೆ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಅಂತ ಕರಿತೀವಿ. ಯಾರು ಬಂಡವಾಳವನ್ನು ಹೂಡ್ತಾರಂದ್ರೆ, ಸೊ ಬೇರೆಯವರು ತಮ್ಮ ದುಡ್ಡನ್ನ ಬಂಡವಾಳಕ್ಕೆ ಏನ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಸೊ ಅವರನ್ನು ಕೂಡ ನಾವು ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಸೊ ಡಿವೆಂಚರ್ ಹೋಲ್ಡರ್ಸ್ ಅಂತಂದ್ರೂ ಕೂಡ ಅಷ್ಟೇ, ಅಂದ್ರೆ ನಮ್ಮ ಸಾಲ ಪತ್ರವನ್ನು ಅಂದ್ರೆ ನಮ್ಮ ಪತ್ರಗಳನ್ನು ತೆಗೆದುಕೊಂಡು ನಮಗೆ ಸಾಲ ಕೊಡುವಂತವ್ರು. ಅರ್ಥಾಯ್ತಲ್ಲ? ನಾವು ಡಿವೆಂಚರ್ ಹೋಲ್ಡರ್ಸ್ ಅಂತ ಕರಿತೀವಿ. ಶೇರ್ ಹೋಲ್ಡರ್ ಯಾರು ನನ್ನ ಜೊತೆ, ಫಾರ್ ಎಕ್ಸಾಂಪಲ್ ನಾನೊಂದು ಬ್ಯಾಂಕ್ ಅಲ್ಲಿ 20 ಅಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ABC ಕಂಪನಿ, ನಾನು 20 ಲಕ್ಷ ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ ಮಾಡಿದ್ದೀನಿ. ಕ್ಯಾಪಿಟಲ್ ಅಂದ್ರೆ ಬಂಡವಾಳ. ಸರ್ ಹೇಳಿದ ಪದೇ ರಿಪೀಟ್ ಆಗುತ್ತೆ ಸರ್. ಕ್ಯಾಪಿಟಲ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಇವೆಲ್ಲ ವರ್ಡ್ ಪದೇ ರಿಪೀಟ್ ಆಗ್ತದೆ ಅಂದ್ರೆ, ಸೊ ಕಂಟಿನ್ಯೂಸ್ ಇವೇ ವರ್ಡ್ಸ್ ಬರೋದು ಥ್ರೂ ಇಯರ್. ಸೊ ವರ್ಷ ಪೂರ್ತಿ ಇದೇ ಬರೋದು. ಸೊ ಇವನ್ನ ಏನ್ ಮಾಡ್ಬೇಕಂದ್ರೆ, ನಾವು ಹಣಕಾಸಿನ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಪದೇ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಅರ್ಥಾಯ್ತಲ್ಲ? ಸೊ ಕ್ಯಾಪಿಟಲ್ ಅಂದ್ರೆ ಬಂಡವಾಳ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಸೊ ನಾನು 20 ಲಕ್ಷ ಬಂಡವಾಳ ಹಾಕಿದೆ, ಇನ್ನು ನನಗೆ 10 ಲಕ್ಷ ರೂಪಾಯಿ ದುಡ್ಡು ಬೇಕು. ಇನ್ನು 10 ಲಕ್ಷ ರೂಪಾಯಿ ದುಡ್ಡು ಬೇಕು, ನನ್ನ ಹತ್ರ ದುಡ್ಡಿಲ್ಲ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ 10 ಜನನ್ನ ಸೇರಿಸ್ಕೊಡ್ತೀನಿ. ಒಬ್ಬೊಬ್ರು 1 ಲಕ್ಷ ಇನ್ವೆಸ್ಟ್ ಮಾಡಕ್ ಹೇಳ್ತೀನಿ. 10 ಲಕ್ಷ ಆಯ್ತಾ? ಆ 10 ಜನರು ಕೂಡ ಏನಾಗ್ತಾರೆ? ಓನರ್ ಆಗ್ತಾರೆ. ನೆನಪಿರ್ಲಿ. ಯಾಕಂತಂದ್ರೆ ಅವರು ಕೂಡ ಶೇರ್ ಅನ್ನ ಅಂದ್ರೆ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ವ್ಯವಹಾರಕ್ಕೆ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಇವರನ್ನ ನಾವು ಶೇರ್ ಹೋಲ್ಡರ್ ಅಂತ ಕರಿತೀವಿ. ಶೇರ್ಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ದ ಕ್ಯಾಪಿಟಲ್. ಬಂಡವಾಳದ ಭಾಗನೇ ನಾವು ಶೇರ್ ಅಂತ ಕರಿತೀವಿ. ಸೊ ಆ ಶೇರ್ ಅನ್ನ ಹೊಂದಿರ್ತಾರಲ್ಲ ಅವರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಸೊ ಇದನ್ನ ನೀವು ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿಯಲ್ಲಿ ಈ ಎಲ್ಲ ಕಾನ್ಸೆಪ್ಟ್ ಅನ್ನು ಓದ್ಕೊಳ್ತಾ ಬರ್ತೀವಿ. ಅರ್ಥಾಯ್ತಲ್ಲ? ಸೊ ಇಷ್ಟು ಅಂದ್ರೆ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಶನ್. ವಿ ಕ್ಯಾನ್ see 2 types. One is internal users and another one is external users. Both are very important for business because taking any situation, taking any different decision making about business ಅಂದ್ರೆ ಬಿಸ್ನೆಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಯಾವ್ದರಲ್ಲಿ ಇಂಟರ್ನಲ್ ಯೂಸರ್ಸ್ ಮತ್ತೆ ಎಕ್ಸ್ಟರ್ನಲ್ ಯೂಸರ್ಸ್ ಇವರಿದ್ದ. ಅರ್ಥಾಯ್ತಲ್ಲ? ಸೊ ಇದು ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ, ನೆಕ್ಸ್ಟ್ ಟಾಪಿಕ್ ಅಕೌಂಟಿಂಗ್ ಆಸ್ ಎ ಸೋರ್ಸ್ ಆಫ್ ಕ್ಯಾಪಿಟಲ್. ನೆಕ್ಸ್ಟ್ ಟಾಪಿಕ್ accounting as a source of capital. Accounting as a source of capital. So ತುಂಬಾ ಇಂಪಾರ್ಟೆಂಟ್ ಆಗುತ್ತೆ accounting as a source of capital. It is considered about financial transaction, taking a different decisions in the business. Accounting as a source of information. So information is very important for accounting because in a business, financial transactions or financial decisions is depend upon accounting information. Without accounting information, we cannot taking any decision about financial transaction or financial position or financial activities. That's why accounting information is very important for preparation of financial
financial activities in the business. Topic is accounting as a source of information. Exactly right. Accounting is one of the best. Accounting information is one of the best concept for accounting. For example, accounting it is a decision. Sorry, it helps to taking decision or decision maker. Financial information is helpful to taking a decision about financial activities. ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಅಕೌಂಟಿಂಗ್ ಆಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಸೋರ್ಸ್ ಅಂದ್ರೆ ಮೂಲಗಳು. ಸೊ ಇಲ್ಲಿ ನಾವು ಒಂದು ವ್ಯವಹಾರದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ತುಂಬಾ ನಡೀತಾನೆ ಇರುತ್ತೆ. ಅದ್ರ ಬಗ್ಗೆ ಡಿಸಿಷನ್ ಅನ್ನ ತೆಗೆದುಕೋಬೇಕಾಗುತ್ತೆ. ಫಸ್ಟ್ ನಾವು ಡಿಸಿಷನ್ ಅನ್ನ ತೆಗೆದುಕೋಬೇಕು ಅಂತಂದ್ರೆ ಫಸ್ಟ್ ನಮಗೆ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು. ಅರ್ಥಾಯ್ತಲ್ಲ? ಸೊ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು ಅಂತಂದ್ರೆ ನಮ್ಮ ವ್ಯವಹಾರದಲ್ಲಿ ಆಗಿರುವಂತಹ ಇನ್ಕಮ್ ಎಷ್ಟು, ನಮ್ಮ ವ್ಯವಹಾರದಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ನಮ್ಮ ವ್ಯವಹಾರ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿಯಾಗಿದೆ. ಆದ್ರಿಂದ ನಮ್ಮ ಒಂದು ಬಿಸ್ನೆಸ್ ಯಾವ ಪೊಸಿಷನ್ ನಲ್ಲಿದೆ, ನಾವು ಯಾವ ರೀತಿಯಾಗಿ ಡಿಸಿಷನ್ ಅನ್ನ ತೆಗೆದುಕೋಬೇಕಾಗುತ್ತೆ. ಸೊ ಅನ್ನೋದನ್ನ ಪ್ರತಿಯೊಂದು ಕೂಡ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವಾಗ ಅನಾಲಿಸಿಸ್ ಮಾಡ್ತೀವಿ? ವಿ ನೋ ಅಬೌಟ್ ದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇನ್ ದ ಬಿಸ್ನೆಸ್. ಅಂದ್ರೆ ಒಂದು ಅಕೌಂಟಿಂಗ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿದ್ದಾಗ ನಮ್ಮ ಓವರ್ ಆಲ್ ವ್ಯವಹಾರದ ಬಗ್ಗೆ ಗೊತ್ತಿರುತ್ತೆ. ಅರ್ಥಾಯ್ತಲ್ಲ? ಸೊ ಹಂಗಾಗಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಡಿಸಿಷನ್ ಮೇಕರ್ ಆಗಿರ್ಬೋದು, ಅಂದ್ರೆ ನಿರ್ಧಾರ ತೆಗೆದುಕೊಳ್ಳೋರು ಆಗಿರ್ಬೋದು, ಅಥವಾ ಯಾವುದೋ ಒಂದು ನಿರ್ಧಾರ ತೆಗೆದುಕೋಬೇಕು ಅಂತಂದ್ರೆ ಸೊ ಆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅಥವಾ ನಿರ್ಧಾರ ತೆಗೆದುಕೊಳ್ಳುವವರಿಗೆ ಸೊ ಹೆಲ್ಪ್ ಆಗುತ್ತೆ ಯಾವುದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನೋದು. ಅರ್ಥಾಯ್ತಲ್ಲ? ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಒನ್, ಎಸ್ಟಿಮೇಟ್ the future or evaluate. So financial information is very helpful for forecasting the future or estimate the future or evaluating the future through previous accounting information. ಅರ್ಥಾಯ್ತಲ್ಲ? ಸೊ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇನ್ನೊಂದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಇದು ಬೇಕು ಅಕೌಂಟಿಂಗ್ ಇನ್ಫಾರ್ಮೇಶನ್? ಸೊ ಇದ್ರ ತಗೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಫ್ಯೂಚರ್ ವಿ ಡೋಂಟ್ ನೋ ಅಬೌಟ್ ಫ್ಯೂಚರ್, ಬಟ್ ವೆನ್ ವಿ ನೋ ಅಬೌಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ವಿ ಕ್ಯಾನ್ ಫೋರ್ಕಾಸ್ಟಿಂಗ್ ದ ಫ್ಯೂಚರ್. ರೈಟ್? ಅಂದ್ರೆ ನಮಗೆ ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ, ಬಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬಗ್ಗೆ ಗೊತ್ತಿತ್ತು ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಏನಾಗಬಹುದು ಅನ್ನೋದನ್ನ ಸೊ ಮೊದಲೇ ಕಂಡುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಹೇಳ್ತೀರಿ ಸರ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ, ಬಟ್ ನೀವು ಯಾವ ರೀತಿಯಾಗಿ ಹೇಳ್ತೀರಿ ಅಂದ್ರೆ 2010ರಲ್ಲಿ 50,000 ಪ್ರಾಫಿಟ್ ಆಗಿದೆ ಅನ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್. 2011ರಲ್ಲಿ 60,000 ಪ್ರಾಫಿಟ್ ಆಗಿದೆ. 2012ರಲ್ಲಿ 70,000 ಪ್ರಾಫಿಟ್ ಆಯಿತು. 2013ರಲ್ಲಿ 80,000 ಪ್ರಾಫಿಟ್ ಆಯಿತು. 2014ರಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದ್ರೆ ಯಾರು ಹೇಳಿ? ಸೊ ಎಲ್ಲರೂ ಕೂಡ ಹೇಳಂತ ಆನ್ಸರ್ 90,000 ಅಂತ ಹೇಳ್ತಾರೆ. ಯಾಕೆ ಈ 90,000 ಹೇಳ್ತಾರೆ ಅಂದ್ರೆ ಪ್ರೀವಿಯಸ್ ಇಯರ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ನೋಡಿದ್ರೆ ಪ್ರಾಫಿಟ್ ರೇಷಿಯೋ ನೋಡಿದ್ರೆ ಪ್ರತಿ ವರ್ಷನೂ ಕೂಡ ಇಯರ್ಲಿ 10,000 ಇನ್ಕ್ರೀಸ್ ಆಗ್ತಾನೆ ಬರುತ್ತೆ. ಸೊ ನಾವು 2014ರಲ್ಲಿ 90,000 ಆಗುತ್ತೆ ಅನ್ನೋದು ಯಾವ ಬೇಸ್ ಮೇಲೆ ಹೇಳ್ತೀವಿ? ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂದ್ರೆ ಈ ಹಿಂದಿನ ವರ್ಷದ ಪ್ರಾಫಿಟ್ ನೋಡಿ ನೆಕ್ಸ್ಟ್ ವರ್ಷದ ನಾವು ಫ್ಯೂಚರ್ ಅಂದ್ರೆ
2014 ಆಗಬಹುದಾದಂತ ಪ್ರಾಫಿಟ್ ಅನ್ನ ಎಸ್ಟಿಮೇಟ್ ಮಾಡ್ತೀವಿ. ಅರ್ಥಾಯ್ತಲ್ಲ? ಅದೇ ರೀತಿಯಾಗಿ ಕೂಡ ಅಷ್ಟೇ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದ್ರೆ ನಾವೇನ್ ಮಾಡ್ತೀವಿ, ಸೊ ಫ್ಯೂಚರ್ ಬಗ್ಗೆ ಫೋರ್ಕಾಸ್ಟಿಂಗ್ ಮಾಡ್ತೀವಿ. ಅರ್ಥಾಯ್ತಲ್ಲ? ಸೊ ಇಫ್ ವಿ ನೋ ಅಬೌಟ್ accounting information, definitely we can forecasting the future or evaluate the future. But future is we don't know about future. But if know about accounting information, definitely forecasting the future or evaluate the future. ಅಂದ್ರೆ ನಮಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಬಿಡುತ್ತೋ ಗೊತ್ತಿಲ್ಲ. ಬಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಡೆಫಿನೆಟ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ವರ್ಷ ನಮ್ಮ ಬಿಸ್ನೆಸ್ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಬಹುದು ಅನ್ನೋದನ್ನ ಎಸ್ಟಿಮೇಟ್ ಮಾಡ್ತೀವಿ. ಹಾಗಾದ್ರೆ ಯಾವ್ದ್ರ ಮುಖಾಂತರ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಮುಖಾಂತರ. ಅರ್ಥ ಆಯ್ತಲ್ಲ? ಸೊ ಅಂದ್ರೆ ನಮಗೆ ನೆಕ್ಸ್ಟ್ ಏನಂದ್ರೆ ಪ್ರೀವಿಯಸ್ ಇಯರ್ ಎಷ್ಟು ಇನ್ಕಮ್ ಅಥವಾ ಎಷ್ಟು ಎಕ್ಸ್ಪೆಂಡಿಚರ್ ಆಗಿತ್ತು, ನೆಕ್ಸ್ಟ್ ಇಯರ್ ನಾವೇನ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ನಾವೇನ್ ಮಾಡ್ತೀವಿ, ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಎಸ್ಟಿಮೇಟ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ so next important point, utilize the resources. Utilize the resources. It is very important concept. Accounting is very helpful for utilize the effective resources from the business, because when we utilize the resources effectively, we can reach our goals, our targets, right? ಅಂದ್ರೆ ನಾವು ಒಂದು ಬಿಸ್ನೆಸ್ ಅಲ್ಲಿ ಇರುವಂತಹ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು. ಫಾರ್ ಎಕ್ಸಾಂಪಲ್ ಒಂದು ವ್ಯವಹಾರದಲ್ಲಿ ಏನಿರ್ತಾರೆ, ಸೊ ಕೆಲಸ ಮಾಡುವಂತಹ ಕೆಲಸಗಾರರು, ಮಾನವ ಸಂಪನ್ಮೂಲಗಳು, ಆಮೇಲೆ ಮಷನರಿ ಇರ್ಬೋದು, ಫರ್ನಿಚರ್ ಇರ್ಬೋದು. ಅರ್ಥ ಆಯ್ತಲ್ಲ? ಸೊ ಒಂದು ವ್ಯವಹಾರದ ಒಳಗಡೆ ಇರುವಂತಹ ರಿಸೋರ್ಸಸ್ ಅನ್ನ ಸರಿಯಾದ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬೇಕು. M4 ಅಂತ ಕರಿತೀವಿ. ಮ್ಯಾನ್, ಮನಿ, ಮಟೀರಿಯಲ್, ಮಷನರಿ ಇವೆಲ್ಲವೂ ಕೂಡ ಒಂದು ವ್ಯವಹಾರದಲ್ಲಿ ಇರುವಂತಹ ರಿಸೋರ್ಸಸ್. ಇವನ್ನ ಸರಿಯಾದ ರೀತಿಯಲ್ಲಿ ನಾವು ಯಾವಾಗ ಯೂಸ್ ಮಾಡ್ಕೊಳ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ನಮಗೆ ಚೆನ್ನಾಗಿ ಅಕೌಂಟಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಾಗ. ಫಾರ್ ಎಕ್ಸಾಂಪಲ್ ಒಂದು ವ್ಯವಹಾರದಲ್ಲಿ 8 ಜನ ಇರ್ತಾರೆ ಕೆಲಸ ಮಾಡುವಂತ ಕೆಲಸಗಾರರು. ನಾವು 10 ಮಷಿನರಿ ತಗೊಂಡು ಬಂದ್ರೆ 2 ಮಷಿನರಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಅವು 2 ಮಷಿನರಿ ವೇಸ್ಟ್ ಆಗೋದು. ಸೊ ಹಂಗಾಗಿ ನಮಗೆ ಪ್ರತಿಯೊಂದು ಕೂಡ ಅಕ್ಯುರೇಟ್ ಆಗಿ ಯಾವಾಗ ಗೊತ್ತಿರುತ್ತೋ ಅವಾಗ ಏನ್ ಮಾಡುತ್ತಂದ್ರೆ ರಿಸೋರ್ಸಸ್ ಅನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತೀವಿ. ಅಂದ್ರೆ ಮಾನವ ಸಂಪನ್ಮೂಲಗಳನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಸೊ ಅಂದ್ರೆ ಒಂದು ವ್ಯವಹಾರದಲ್ಲಿ ನಮ್ಮಲ್ಲಿ ಇರುವಂತಹ ಮಾನವ ಸಂಪನ್ಮೂಲ ಎಷ್ಟು, ಅದಕ್ಕೆ ನಾವು ಎಷ್ಟು ಮಷನರಿಯನ್ನ ತಗೊಂಡು ಬರ್ಬೇಕಾಗುತ್ತೆ, ಎಷ್ಟು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಸೊ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಿರ್ಬೇಕಾಗುತ್ತೆ. ಸೊ ಅದನ್ನ ನಾವು ಯಾವ ರೀತಿಯಾಗಿ ತಿಳಿದುಕೊಳ್ತೀವಿ ಅಂದ್ರೆ ನಾವು ನಮ್ಮಲ್ಲಿರುವಂತಹ ಇನ್ಫಾರ್ಮೇಶನ್ ಅನ್ನ ಚೆನ್ನಾಗಿ ಸ್ಟಡಿ ಮಾಡೋದ್ರ ಮುಖಾಂತರ ನಾವ್ ಏನ್ ಮಾಡ್ತೀವಿ, ತಿಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಸ್ನೆಸ್ ಅಲ್ಲಿ 2 ಲಕ್ಷ ಕಂಪಲ್ಸರಿಯಾಗಿ ಕ್ಯಾಪಿಟಲ್ ರಿಕ್ವೈರ್ಡ್ ಇರುತ್ತೆ. ಅಂದ್ರೆ 2 ಲಕ್ಷ ಬೇಕಾಗಿರುತ್ತೆ ಕ್ಯಾಪಿಟಲ್. ನಾವೇನ್ ಮಾಡ್ತೀವಿ ಅಂದ್ರೆ 3 ಲಕ್ಷ ದುಡ್ಡೈತೆ ಸುಮ್ಮನೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ. 1 ಲಕ್ಷ ರೂಪಾಯಿ ಸುಮ್ಮನೆ ವೇಸ್ಟ್ ಆಯ್ತಲ್ಲಿ. ಸೊ ಅಂದ್ರೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವೇನ್ ಮಾಡ್ಬೇಕು, ರಿಸೋರ್ಸಸ್ ಅನ್ನ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಯುಟಿಲೈಸ್ ದ ರಿಸೋರ್ಸಸ್ ಈಸ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಅಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್. ಬಿಕಾಸ್ when we can utilize the resources effectively in the business, definitely we can achieve our goals, right? ಅಂದ್ರೆ ನಾವು ಕರೆಕ್ಟ್ ಆಗಿ
ನಾವೇನಾದ್ರೂ ಒಂದು ವ್ಯವಹಾರದಲ್ಲಿ ಇರುವಂತಹ ಒಂದು ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದ್ರೆ ಸೊ ನಾವೇನ್ ಮಾಡ್ಬೋದು, ನಾವು ಅಂದ್ಕೊಂಡಿರುವಂತಹ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡ್ಬೋದು. ಅರ್ಥ. ಸೊ ಹಂಗಾಗಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಸ್ಟಡಿ ಮಾಡೋದ್ರ ಮುಖಾಂತರ ಅಥವಾ ತಿಳ್ಕೊಳ್ಳೋದ್ರ ಮುಖಾಂತರ ನಮಗೆ ಏನಾಗುತ್ತೆ ಅಂದ್ರೆ ಸೊ ರಿಸೋರ್ಸಸ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅಲ್ಲ, ರಿಸೋರ್ಸಸ್ ಅಂದ್ರೆ ಸೊ M4 ಅಂತ ಕರಿತೀವಿ. ನೀವು ಡಿಗ್ರಿಯಲ್ಲಿ ಓದ್ತಿಲ್ಲ ಇಲ್ಲ, ಮ್ಯಾನ್, ಮನಿ, ಮಟೀರಿಯಲ್, ಮಷನರಿ. ಸೊ ಇವನ್ನ ನಾವು ಬಿಸ್ನೆಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇದು ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ. ಅಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಇಂದ ನನಗೆ ಇನ್ನೊಂದು ತುಂಬಾ ಹೆಲ್ಪ್ ಆಗುವಂಥದ್ದು ಸೊ ಇಂಟರ್ಪ್ರಿಟಿಂಗ್ or conclusion or summarizing of accounting information. ಒಂದು ಅಕೌಂಟ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರತಿಯೊಂದು ಅಕೌಂಟ್ ಕೂಡ ನಾವು ಮಾಡ್ತಾ ಇದೀವಿ. ಏನೋ ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ಲಾಸ್ಟ್ ಒಂದು ಕನ್ಕ್ಲೂಷನ್ ಬರುತ್ತೆ. ಅಂದ್ರೆ ಕನ್ಕ್ಲೂಷನ್ ಅಂದ್ರೆ ಫೈನಲಿ ಏನಂದ್ರೆ ಉಪಸಂಹಾರ ಅಂದ್ರೆ ಫೈನಲಿ ನಾವೇನ್ ಅದರಿಂದ ತಿಳ್ಕೋಬಹುದು. ಅನಾಲಿಸಿಸ್, ಬೆಸ್ಟ್ ಅನಾಲಿಸಿಸ್ ಮಾಡುತ್ತೆ. ಅಕೌಂಟಿಂಗ್ ಈಸ್ ವೆರಿ ಹೆಲ್ಪ್ಫುಲ್ ಟು ಅನಾಲಿಸಿಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಬಿಸ್ನೆಸ್ ಆರ್ ಇವ್ಯಾಲ್ಯೂಯೇಟಿಂಗ್ ಆರ್ ಸಮ್ಮರೈಸಿಂಗ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅಂದ್ರೆ ಪ್ರತಿಯೊಂದು ಆಕ್ಟಿವಿಟೀಸ್, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನು ಏನ್ ಮಾಡುತ್ತೆ, ಸೊ ಇಂಟರ್ಪ್ರಿಟ್ ಮಾಡುತ್ತೆ. ಅಂದ್ರೆ ಸೊ ಫೈನಲ್ ಆಗಿ ಒಟ್ಟಾರೆಯಾಗಿ ಸೊ ಹೇಳುವುದಾದರೆ ಈ ರೀತಿಯಾಗಿರುತ್ತೆ ಸೊ ಅಂತಂದು ಏನು ಹೇಳ್ತೀವಲ್ಲ ಸೊ ಅದನ್ನ ಮಾಡುತ್ತೆ. ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಒಂದು ವ್ಯವಹಾರದ ಬಗ್ಗೆ, ಒಂದು ಬಿಸ್ನೆಸ್ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನ ಕೊಡುತ್ತೆ. ಅರ್ಥಾಯ್ತಲ್ಲ. ಇವ್ಯಾಲ್ಯೂಯೇಟ್ ಮಾಡುತ್ತೆ ಅಂದ್ರೆ ವಿಮರ್ಶೆ ಮಾಡುತ್ತೆ, ಅನಾಲಿಸಿಸ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ. ಅರ್ಥಾಯ್ತಲ್ಲ. ನೆಕ್ಸ್ಟ್ ಸಮರೈಸ್, ಪ್ರತಿಯೊಂದು ಕೂಡ ಸಂಕ್ಷಿಪ್ತವಾಗಿ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಆಕ್ಟಿವಿಟೀಸ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಕೌಂಟಿಂಗ್ ಈಸ್ ಎ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸಿಸ್ಟಮ್ಯಾಟಿಕ್ ನಥಿಂಗ್ ಬಟ್ chronological order in a business for every financial activities. ಅಂದ್ರೆ ಪ್ರತಿಯೊಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನ ಕ್ರೊನಾಲಜಿಕಲ್ ಆರ್ಡರ್ ಅನ್ನು ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಮ್ಯಾನರ್ ಆರ್ ಸಿಗ್ನಿಫಿಕೆಂಟ್ ಮ್ಯಾನರ್ ಒಂದು ಉತ್ತಮವಾದ ರೀತಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸೊ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ನಾವೇನ್ ಮಾಡ್ಬೋದು, ಒಂದು ಕನ್ಕ್ಲೂಷನ್ ಬರ್ಬೋದು, ಒಂದು ಎಫೆಕ್ಟಿವ್ ಡಿಸಿಷನ್ ಅನ್ನ ತೆಗೆದುಕೋಬಹುದು. ಅರ್ಥ ಆಯ್ತಲ್ಲ. ಸೊ ಇಷ್ಟೆಲ್ಲ ಅಕೌಂಟಿಂಗ್ ಇನ್ಫಾರ್ಮೇಶನ್ ತುಂಬಾ ಯೂಸ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಹೇಳುವಂಥದ್ದು. ಸೊ ಇದರಲ್ಲಿ ಏನಂತಂದ್ರೆ ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್, ಮತ್ತೆ ಏನೇನು ಅಕೌಂಟಿಂಗ್ ಇನ್ಫಾರ್ಮೇಶನ್ ಸೋರ್ಸ್ ಏನೇನು ಅದ್ರಿಂದ ಏನ್ ಯೂಸ್ ಆಗುತ್ತೆ ಪ್ರತಿಯೊಂದು ಕೂಡ ಸೊ ಇಷ್ಟು ಹೇಳಿದ್ದೀನಿ. ಬಟ್ ಇದರಲ್ಲಿ ಪ್ರತಿಯೊಂದು ವರ್ಡ್ಸ್ ತುಂಬಾ ಹೊಸ ಸಬ್ಜೆಕ್ಟ್. ಅಂದ್ರೆ ಅಕೌಂಟೆನ್ಸಿ ಏನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಫಸ್ಟ್ PUC ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಒಂದೊಂದು ವರ್ಡ್ ಕೂಡ ಏನಾಗುತ್ತೆ ಹೊಸವಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಂಡರ್ಸ್ ಅಂದ್ರೆ ಏನು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು, ಕ್ರೆಡಿಟರ್ಸ್ ಅಂದ್ರೆ ಏನು, ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು, ಡಿಬೆಂಚರ್ಸ್ ಅಂದ್ರೆ ಯಾರು, ಸೊ ಇದು ಯಾವುದು, ರಿಜಿಸ್ಟರ್ಡ್ ಕಂಪನೀಸ್ ಅಂದ್ರೆ ಏನು, ನೆಕ್ಸ್ಟ್ ಇದು ಯಾವುದು, ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಅಥಾರಿಟೀಸ್ ಅಥವಾ ಆಡಿಟರ್ಸ್ ಅಂದ್ರೆ ಯಾರು, ಆಮೇಲೆ ಚೀಫ್ ಎಕ್ಸಿಕ್ಯೂಟಿವ್ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಅಂದ್ರೆ ಯಾರು, ಆಮೇಲೆ ಇದು ಯಾವುದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಇವರೆಲ್ಲ ಯಾರು. ಪ್ರತಿಯೊಂದು ವರ್ಡ್ ಕೂಡ ಇವೆಲ್ಲ ಹೊಸವು, ಇವೆಲ್ಲವೂ ಕೂಡ ಅರ್ಥ ಆಗದೇ ಇರೋವಂಥವು. ಇವೆಲ್ಲವೂ ಇಲ್ಲಿವರೆಗೂ ನೀವೆಲ್ಲೂ ವರ್ಡ್ ಅನ್ನ ಕೇಳಿಲ್ಲ, ಬಟ್ ಇನ್ನು ಕೇಳ್ತಾ ಇದ್ದೀರಲ್ಲ. ಸೊ ಕ್ಲಾಸಲ್ಲಿ ಬಂದಾಗ ಇದ್ರ ಬಗ್ಗೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಆಯ್ತಲ್ಲ. ಕ್ರೆಡಿಟರ್ಸ್ ಅಂದ್ರೆ ಯಾರು, ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು, ಡಿಬೆಂಚರ್ ಹೋಲ್ಡರ್ ಅಂದ್ರೆ ಲೆಂಡರ್ಸ್ ಅಂದ್ರೆ ಯಾರು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾರು, ನೆಕ್ಸ್ಟ್ ಟ್ಯಾಕ್ಸ್ ಅಥಾರಿಟೀಸ್ ಅಂದ್ರೆ ಯಾರು, ಆಡಿಟರ್ಸ್ ಅಂದ್ರೆ ಯಾರು, ರಿಜಿಸ್ಟರ್ ಕಂಪನಿ
ಅಂದ್ರೆ ಏನು, ಸೊ ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಹೇಳ್ಬೇಕು, ಡೆಪ್ತ್ ಆಗಿ ಹೇಳೋಂಥದ್ದಲ್ಲ. ಸೊ ಇವೆಲ್ಲ ಹೊಸ ವರ್ಡ್ ಆಗಿರೋದ್ರಿಂದ ಸೊ ನಾನು ಜಸ್ಟ್ ಇದನ್ನ ಟಚ್ ಅಪ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಆನ್ಲೈನ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕ್ಲಾಸಿಗೆ ಬಂದಾಗ ಸೊ ಪ್ರತಿಯೊಂದು ಕೂಡ ಏನೇ ಅರ್ಥ ಆಗಿಲ್ಲ ಅಂದ್ರೆ ಇಂಟರಾಕ್ಷನ್ ಮಾಡೋದ್ರ ಮುಖಾಂತರ ನಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಅಲ್ಲ ಒನ್ ವೇ ಕಮ್ಯುನಿಕೇಶನ್ ಆಗಿರೋದ್ರಿಂದ ನಾನಿಲ್ಲಿ ಏನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಸ್ಟ್ ಟಚ್ ಕೊಡಕ್ಕೆ ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ ಸಿಲೆಬಸ್ ತಕ್ಕಂತೆ. ಸೊ ಇದನ್ನ ಸಿಂಪಲ್ ಆಗಿ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಎಸ್ಟಿಮೇಟ್ ದ ಫ್ಯೂಚರ್ ಅಥವಾ ಇವ್ಯಾಲ್ಯೂಯೇಟ್ ವರ್ಡ್ ಅಂತ ಕೇಳಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸಮರೈಸಿಂಗ್ ಆರ್ ಕನ್ಕ್ಲೂಷನ್ ಆರ್ ಇಂಟರ್ಪ್ರಿಟ್. ಸೊ ಇವೆಲ್ಲವೂ ಹೊಸ ವರ್ಡ್ಗಳು ಇವೆಲ್ಲವೂ. ಸೊ ಇವನ್ನೇನ್ ಮಾಡ್ಬೇಕಂತಂದ್ರೆ ಜಸ್ಟ್ ತಿಳ್ಕೊಂಡಿರ್ರಿ. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಸೊ ಏನಾಗುತ್ತೆ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಮತ್ತೆ ಅಗೈನ್ ರಿಪೀಟ್ ಮಾಡೋಣ. ಸೊ ಏನೇನು ಡೌಟ್ಸ್ ಇದೆನೋ ಅದನ್ನ ಮತ್ತೆ ನಾವು ಡಿಸ್ಕಷನ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಸೊ ಕ್ಲಾರಿಫೈ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ. ಸೊ ಹೊಸ ಸಬ್ಜೆಕ್ಟು ಅಕೌಂಟೆನ್ಸಿ ಯಾರು ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆಟೋಮೆಟಿಕ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಕೌಂಟೆನ್ಸಿಯಲ್ಲಿ ಕೇಳಿ ಒಂದು 10% ಇಂಪಾರ್ಟೆಂಟ್, ಬಟ್ ಪ್ರಾಬ್ಲಮ್ಯಾಟಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಕೌಂಟೆನ್ಸಿಯಲ್ಲಿ 100ರಲ್ಲಿ 82 ಮಾರ್ಕ್ಸ್ ಆಸ್ಕ್ಡ್ ಪ್ರಾಬ್ಲಮ್ಸ್ ಔಟ್ ಆಫ್ 100 ಮಾರ್ಕ್ಸ್. ಅಂದ್ರೆ 100 ಮಾರ್ಕ್ಸ್ ಅಲ್ಲಿ 82 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಹಂಗಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಸ್ಪಷ್ಟವಾಗಿ ಇನ್ನೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಇವೆಲ್ಲ ವರ್ಡ್ಸ್ ತಿಳಿದಿರ್ಬೇಕು, ಗೊತ್ತಿರಬೇಕು, ಅಟ್ಲೀಸ್ಟ್ ಕೇಳಿರ್ಬೇಕು. ಸೊ ಹಂಗಾಗಿ ಇವನ್ನೆಲ್ಲವೂ ಕೂಡ ಟಚ್ ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಿ ತಿಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ. ಸೊ ಇಷ್ಟು ಇವತ್ತಿಗೆ ಕ್ಲಾಸು ಸಾಕು. ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು.